ನಾನು ಯಾವತ್ತೂ ಕೂಡ ಪ್ರೀತಿಯ ವಿರೋಧಿ ಅಲ್ಲ. ಬಟ್ ಪ್ರೀತಿಸೋದಕ್ಕಿಂತ ಮುಂಚೆ ನಾನು ನನ್ನ ಪೇರೆಂಟ್ಸ್ ಎಲ್ಲರನ್ನು ಕೂಡ ಒಪ್ಪಿಸಿ ಮದುವೆ ಆಗ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ಇದ್ರೆ, ಬದುಕ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಪ್ರೀತಿ ಮಾಡಿ. ಒಬ್ಬ ಹುಡುಗಿ ಒಂದು ಹಳ್ಳಿನಲ್ಲಿ ಒಂದು 200 ವರ್ಷಗಳಿಂದ ಪ್ರೀತಿಸಿದ್ರಂತೆ. ಸೊ ಆ ಹುಡುಗಿ ಹೇಳ್ತಾಳಂತೆ ಹುಡುಗನಿಗೆ, ನಮ್ಮ ಮನೇಲಿ ಒಪ್ಪಲ್ಲ, ಇಬ್ರು ಓಡೋಕ್ ಬಿಡೋಣ, ನನಗೆ ನಾಳೆ ಓಡಿಸ್ಕೊಂಡು ಹೋಗ್ಲೇಬೇಕು ನೀನು ಅಂತ ಹೇಳಿದಾಗ ಹುಡುಗ, ಅವಾಗೆಲ್ಲ ಬಸ್ಸು, ಲಾರಿ, ಸ್ಕೂಟ್ರು, ಸೈಕಲ್ ಏನೂ ಇರ್ಲಿಲ್ಲ ಹಿಂದಿನ ಕಾಲ. ಸೊ ಒಂದು ಕುದುರೆ ತರಣ ಅಂತ ಹೇಳ್ಬಿಟ್ಟು ಹುಡುಗ ಸಂತೆಗೆ ಹೋಗಿ ಕುದುರೆ ತರಕ್ಕೆ ಅಂತ ಹೋಗ್ತಾರೆ. ಅವಾಗ ಒಂದು ಪಕ್ಕದಲ್ಲೇ ಇದ್ದಂತಹ ಬಿಳಿ ಕುದುರೆ ನೋಡ್ತಾನಂತೆ. ಈ ಬಿಳಿ ಕುದುರೆಗೆ ಎಷ್ಟು, ಅದ್ರ ತಂಟೆಗೆ ಹೋಗ್ಬಿಡಿ, ಅದು ಬೇಡ, ಇಲ್ಲ ಹೇಳಿ ಅಂತ ಹೇಳಿ. ಅವಾಗ ಕುದುರೆ ಮಾರುವಂತ ವ್ಯಕ್ತಿ ಹೇಳ್ತಾನಂತೆ, ಈ ಕುದುರೆ ತುಂಬಾ ಫಾಸ್ಟ್ ಆಗೇನೋ ಓಡುತ್ತೆ, ಬಟ್ ನೀರ್ ಕಾಣಿಸಿದ್ರೆ ನಿಂತ್ಕೊಂಡ್ಬಿಡುತ್ತೆ, ನೀವೆಷ್ಟೇ ಹೊಡೆದ್ರು ಮುಂದೆ ಹೋಗಲ್ಲ. ಯಾಕೆ ಅಂತ ಕೇಳಿದಾಗ ವ್ಯಕ್ತಿ ಹೇಳ್ತಾನಂತೆ, ಈ ಕುದುರೆ ಅವರ ತಾಯಿಯ ಗರ್ಭದಲ್ಲಿದ್ದಾಗ ಅವ್ರ ತಾಯಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹಗ್ಗ ಬಿಚ್ಕೊಂಡು ಓಡ್ತಿರ್ಬೇಕಾದ್ರೆ ಒಂದು ಬಾವಿ ಒಳಗೆ ಬಿದ್ದ್ಬಿಡ್ತು. ಸೊ ನಮಗೇನೋ ಗೊತ್ತಾಯ್ತು, ಅದನ್ನ ರೆಸ್ಕ್ಯೂ ಮಾಡಿ ಕರ್ಕೊ ಬಂದ್ವಿ. ಬಟ್ ಈ ಕುದುರೆಗೆ ಒಳಗಡೆ ಗರ್ಭದಲ್ಲಿ ಇದ್ದಿದ್ರಿಂದ ಈ ಕುದುರೆಗೆ ಹುಟ್ಟಿದಾಗಿಂದನೂ ಕೂಡ ಆ ನೀರು ಅಂದ್ರೆ ಭಯ. ಇದಕ್ಕೆ ತಕ್ಷಣ ಅವನಿಗೆ ಹೊಡೆಯುತ್ತೆ. ಅಲ್ಲ, ಅವ್ರ ತಾಯಿ ಮಾಡದಂತ ಅವತ್ತಿನ ತಪ್ಪು ಈಗಿನ ಜನರೇಷನ್ ಇರುವಂತ ಈ ಕುದುರೆಗೆ ಬಂದಿದೆ ಅಂದ್ರೆ, ಇವತ್ತು ನಾನ್ ಮಾಡುವಂತಹ ತಪ್ಪು ನಾಳೆ ನನ್ನ ಮಕ್ಕಳ ಮೇಲೆ ಪರಿಣಾಮ ಬೀರಬಾರ್ದು. ನಾವು ಓಡೋಗೋದು ಬೇಡ, ಪ್ರೀತಿಸಿದೀವಿ, ಎಲ್ಲರನ್ನು ಕೂಡ ಒಪ್ಪಿಸಿ ಮದುವೆ ಆಗೋಣ ಅಂತ ವಾಪಸ್ ಊರಿಗೆ ಹೋಗ್ತಾನೆ. ಜೀವನದಲ್ಲಿ ನಾನು ಬದುಕ್ತೀನಿ, ಈ ಜೀವನ ಕಟ್ಕೋತೀನಿ ಅಂತ ಒಂದು ಸಲ ತೋರಿಸಿ ಆಮೇಲೆ ಪ್ರೀತಿ ಮಾಡಿ. ಯಾರು ನಿಮಗೆ ಬೇಡ ಅನ್ನಲ್ಲ.